ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತಾ ಇವತ್ತಿನ ಲಾಗ್ ಚಲೋ ಮಾಡತ್ತನ ನೋಡ್ರಿ. ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನೋಡ್ರಿ. ಇವತ್ತು ರವಿವಾರ ನೋಡ್ರಿ, ಸಂಡೇ ಅಮಾವಾಸ್ಯೆ ಬಂದೈತಿ ನೋಡ್ರಿ. ಅಮಾವಾಸ್ಯೆ ಅಂದ್ರೆ ಕೇಳುವಂಗಿಲ್ರಿ, ನಮ್ಗೊಂದು ಹಬ್ಬ ಇದ್ದಂಗೆ ರೀ. ಅದ್ರಾಗ ರವಿವಾರ ಬಂದೈತ್ರಿ. ಮತ್ತು ಇವತ್ತು ಭೀಮನ ಅಮಾವಾಸ್ಯೆ ಐತಿ ನೋಡ್ರಿ. ನಾ ಭೀಮನ ಅಮಾವಾಸ್ಯೆ ಪೂಜೆ ರೀ ವ್ರತ ಮಾಡಾಕೈತಿ. 4 ವರ್ಷ ಆಯ್ತು ನೋಡ್ರಿ. 4 ವರ್ಷದಿಂದ ಮಾಡ್ಕೊತ ಬನ್ನನ್ರಿ. ಬರ್ರಿ ನಾ ಹೆಂಗೆಲ್ಲ ಆಚರಣೆ ಮಾಡ್ತಾನಂತಂದ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮಗೂ ಇಷ್ಟ ಆತಂದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅವ್ರಿಗೂ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನೋಡೋಣ್ರಿ. ಈಗ ಬೆಳಗಿನ ಕೆಲಸ ಎಲ್ಲ ಮುಗೀತು ನೋಡ್ರಿ. ಬೆಳಗಿನ ಕೆಲಸ ಎಲ್ಲ ಅಂದ್ರೆ ರೀ ಕಸ ಪರಿಶಿ ಮಾಡ್ಕೊಂಡ್ರಿ. ನಾನು ಎಲ್ಲ ಸಮೂನ ಮತ್ತು ಸಾನ್ವಿ ಎಲ್ಲಾರ್ದು ನಮಗೆ ಜಳಕ ಆತವ್ರಿ. ಗಾಡಿಗಳು ತೊಳ್ಕೊಂಡ್ರಿ. ಎಲ್ಲ ಮುಗೀತು ನೋಡ್ರಿ. ನಾವು ದೇವ್ರ ಪೂಜೆ ನಾ ಮಾಡತ್ತೇನೆ ರೀ. ನಮ್ಮ ಅತ್ತಿನ ಕಡಬ ಮಾಡ್ತಾನೆ ನಾತಾರ್ರಿ. ಅತ್ತಿನ ಕಡಬ ಮಾಡಕ್ಕೆ ಹಚ್ಚಿದೇನೆ ರೀ. ನಾನು ದೇವ್ರ ಪೂಜೆ ಮಾಡತ್ತೇನೆ ನೋಡ್ರಿ. ಅಮಾವಾಸ್ಯೆ ದಿನ ನೋಡ್ರಿ ಎಷ್ಟು ಕೆಲಸ ಮಾಡಿರಿ. ಕೆಲಸ ಮುಗಿಯಂಗಿಲ್ಲ ರೀ. ಎಲ್ಲರೂ ಒಂದೊಂದು ಮಾಡತ್ತ ನೋಡ್ರಿ. ನಮ್ಮ ಮನ್ಯಾಗ ರೀ ಸಮೂಸ ಹಾಕ್ಯರ್ ತೊಳ್ಯಾತಾನೆ ರೀ. ಮಹೇಂದ್ರ ಗಾಡಿ ತೊಳ್ಯಾತಾನೆ ರೀ. ನಮ್ಮ ಮನೆಯವ್ರ ಮ್ಯಾಲಿನ ಫೋಟೋಗಳು ಪೂಜೆ ಮಾಡ್ತಾನೆ ಆತಾರೆ ರೀ. ಅತ್ತಿ ಅಡುಗೆ ಮಾಡತ್ತಾರೆ ರೀ. ಪೂಜೆ ಮಾಡೋತನ ಎಷ್ಟು ಮಾಡ್ತಾರೆ ರೀ ಅಡುಗೆ. ಆಮೇಲೆ ಮತ್ತೆ ನಾವು ಹೋಗಿ ಮಾಡ್ತೇನೆ ನೋಡ್ರಿ. ಅಮಾವಾಸ್ಯೆ ದಿನ ಯಾರ್ಯಾರೆಲ್ಲ ದೇವ್ರಿಗೆ ಹೊಂಟದ ರೀ ಕಮೆಂಟ್ ಮಾಡಿರಿ. ನಾವು ನಮ್ಮ ದೇವ್ರಿಗೆ ಹುಲ್ಲೋಳಿಗೆ ಹೋಗ್ಬೇಕು ಅನ್ಕೊಂಡು ನೋಡ್ರಿ. ನಮ್ಮ ಊರು ಹುಲ್ಲೋಳಿ ಅಲ್ಲಿ ಹೋಗ್ಬೇಕು ಅನ್ಕೊಂಡು ರೀ. ನೋಡ್ತೀನಿ ನೋಡ್ರಿ ಏನಾಗ್ತೈತೆ ಅಂತಂದ್ರಿ ಮನೆ ದೇವರಿಗೆ ರೀ. ನೋಡ್ರಿ ಫ್ರೆಂಡ್ಸ್, ನಂದು ಭೀಮನ ಅಮಾವಾಸ್ಯೆ ಪೂಜೆ ಆಯ್ತು ನೋಡ್ರಿ. ಅಮಾವಾಸ್ಯೆ ಪೂಜೆ ಆಯ್ತು ನೋಡ್ರಿ ನಂದು. ಇಲ್ಲ ಮತ್ತಿನ ಕಡಬ ಮಾಡತ್ತಾರೆ ನೋಡ್ರಿ. ನೈವೇದ್ಯನೂ ರೆಡಿ ಆಯ್ತು ನೋಡ್ರಿ ನಮ್ದು. ಫ್ರೆಂಡ್ಸ, ಇದು ಭೀಮೇಶ್ವರ ವ್ರತ ನೋಡ್ರಿ. ಹಿಂಗೆ ಎರಡೂ ಸಮಯ ನೋಡ್ರಿ. ಸಮಯ ನಾವು ಪಾರ್ವತಿ ಪರಮೇಶ್ವರ ಅಂತ ಹೇಳಿ ಪೂಜೆ ಮಾಡ್ಬೇಕು ನೋಡ್ರಿ. ಫೋಟೋ ಇದ್ರೂ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ರೀ. ನಾನು ಫೋಟೋ ಇರೋಕ್ಕಿಲ್ಲ, ನಾನಲ್ಲಿ ಸಮಯ ಇಟ್ಟು ಹಿಂಗೆ ಪೂಜೆ ಮಾಡ್ತೇನೆ ನೋಡ್ರಿ. ಈ ಪೂಜೆ ಮಾಡಾಕೈತಿ 4 ವರ್ಷ ಆಯ್ತು ನೋಡ್ರಿ. ನನ್ನ 4 ವರ್ಷ ಮುಗಿದ 5ನೇ ವರ್ಷ ಸ್ಟಾರ್ಟ್ ಆಗೈತಿ ನೋಡ್ರಿ. ಹಿಂಗೆ ಪಾರ್ವತಿ ಪರಮೇಶ್ವರ ರೀ ಕಂಕಣ ಕಟ್ಟಿ ಹಿಂಗೆ ಪೂಜೆ ಮಾಡ್ತೇನೆ ನೋಡ್ರಿ. ಪೂಜೆ ಹೆಂಗಾಗೈತೆ ಅಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ತೆಂಗಿನಕಾಯಿ ಹೊಡೆದೀನಿ ನೋಡ್ರಿ. ನೈವೇದ್ಯನೂ ರೆಡಿ ಆಗೈತೆ ನೋಡ್ರಿ. ಜಲ್ದಿ ನಾನು ಎಲ್ಲ ಪೂಜೆ ಮಾಡೋದಕ್ಕಿಂತ ಈ ಪೂಜೆ ಮಾಡೋದು ಸ್ವಲ್ಪ ಖುಷಿ ನೋಡ್ರಿ. ಪಾದ ಪೂಜೆ ರೀ ಮುಂಜಾನೆ ರೀ ಪೂಜೆ ಮಾಡಿ ನೋಡ್ರಿ. ನಾ ಪಾರ್ವತಿ ಪರಮೇಶ್ವರದ ಪೂಜೆ ಮಾಡಿ ನಂತರ ನಮ್ಮ ಮನೆಯವ್ರದ ಪಾದ ಪೂಜೆ ಮಾಡಿ ನೋಡ್ರಿ. ಯಾರ್ಯಾರೆಲ್ಲ ಪಾದ ಪೂಜೆ ಮಾಡಿದ್ದಾರೆ ಅಂತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ನಾ ಈ ವ್ರತ ಮಾಡಾಕೈತ್ರಿ 4 ವರ್ಷ ಆಯ್ತು ನೋಡ್ರಿ. ಪೂಜೆ ಹೆಂಗಾಗೈತೆ ಅಂತ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾನು ನಾಷ್ಟಾಕ್ ನೋಡ್ರಿ ಅನ್ನ ಒಗ್ಗರ್ಣೆ ಮಾಡಿದ್ದೀನಿ ರೀ. ಅನ್ನ ಒಗ್ಗರ್ಣೆ ಹಚ್ಚಿಬಿಟ್ಟು ನಾಷ್ಟಾಕ ಅನ್ನ ಒಗ್ಗರ್ಣೆ ಕೊಟ್ರಿ. ನಾ ರೆಡಿ ನಾಷ್ಟ ಮಾಡತ್ತಿದ್ದೆ. ಪಾದ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಳತ್ತಿದ್ದೀನಿ ನೋಡ್ರಿ. ಚಲೋ ಅದು ನೋಡ್ರಿ. ಹಬ್ಬಗಳ ಶ್ರಾವಣ ಅಂದ್ರೆ ರೀ ಪೂರ್ತಿ ತಿಂಗಳೆಲ್ಲನೂ ಹಬ್ಬ ನೋಡ್ರಿ. ಈಗ ನಾ ಪಾದ ಪೂಜೆ ಮಾಡಕ್ಕೆ ರೆಡಿ ಮಾಡಿದ್ದೀನಿ ನೋಡ್ರಿ. ನಮ್ಮ ಮನೆಯವ್ರ ನಮ್ಮ ಅತ್ತಿ ಹಂಗ್ಸಾತಿದ್ರಿ ನನಗೆ, ಅದಕ್ಕೆ ನಗಾತಿದ್ದೀನಿ ನೋಡ್ರಿ. ನಾ ಈ ಥರ ಪಾದ ಪೂಜೆ ಮಾಡೀನಿ ನೋಡ್ರಿ. ಈ ವ್ರತ ಎದಕ್ಕೆ ಮಾಡ್ಬೇಕಂದ್ರೆ ರೀ ಗಂಡ ಹೆಂಡತಿ ನಡುವು ಸಂಬಂಧ ಚಲೋ ಇರ್ತೈತೆ ನೋಡ್ರಿ ವ್ರತ ಮಾಡೋದ್ರಿಂದ ರೀ. ಮತ್ತು ರೀ ದೇವ್ರು ರೀ ಗಂಡಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತಂದ್ರಿ ದೇವ್ರ ಕಡೆ ಪಾರ್ವತಿ ಪರಮೇಶ್ವರ ಕಡೆ ಬೇಡ್ಕೊಳ್ಳೋದು ನೋಡ್ರಿ. ಅದರ ಸಂಬಂಧ ರೀ ಈ ವ್ರತ ಮಾಡ್ತಾರೆ ನೋಡ್ರಿ. ಈ ವ್ರತ ಮಾಡೋದ್ರಿಂದ ರೀ ಗಂಡ ಹೆಂಡತಿ ನಡುವಿನ ಸಂಬಂಧ ಗಟ್ಟಿಯಾಗಿರ್ತೈತೆ ನೋಡ್ರಿ. ಹೆಣ್ಮಕ್ಳಿಗೆ ಇನ್ನು ಮತ್ತೇನು ಬೇಕ್ರಿ, ಮುತ್ತೈದು ಭಾಗ್ಯ ಒಂದು ದೇವ್ರ ಕಡೆ ಕೇಳ್ಕೊಳ್ಳೋದ್ರಿ. ಮದುವೆ ಅದಾರ ನೋಡ್ರಿ ತಮ್ಮ ತಾಳಿ ಭಾಗ್ಯ ಗಟ್ಟಿಯಾಗಿರಲ್ರಿ ಅಂತಂದು ಪೂಜೆ ಮಾಡ್ತಾರೆ ರೀ. ಮದುವೆ ಆಗಲ್ದಾರ್ರಿ ಭೀಮ್ನಂತ ಚಲೋ ಗಂಡ ಸಿಗ್ಲಿ ಅಂತಂದ್ರೆ ಈ ವ್ರತ ಮಾಡ್ತಾರೆ ನೋಡ್ರಿ.